ಸಮಾಜ ಸೇವಕ ಹಾಗೂ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪರವರ ಜನ್ಮದಿನ ವಿಭಿನ್ನವಾಗಿ ಆಚರಿಸಲಾಯಿತು. ಮೈಸೂರಿನ ಪಿಂಜರೋ ಪೋಲ್ನಲ್ಲಿ ಗೋ ಪಾಲಕರಿಗೆಂದೇ ನಿರ್ಮಿಸಿದ್ದ ನೂತನ ಮನೆ ಗೋ ಸದನ್ ಉದ್ಘಾಟಿಸುವ ಮೂಲಕ ಆಚರಿಸಲಾಯಿತು. ಪಿಂಜರಾ ಪೋಲ್ನಲ್ಲಿ ಸುಮಾರು 4800 ಗೋವುಗಳನ್ನು ಸಂರಕ್ಷಣೆ ಮಾಡಲಾಗುತ್ತಿದೆ. ಇವುಗಳ ಪಾಲನೆಗೆಂದೇ 22 ಮನೆಗಳನ್ನ ದಾನಿಗಳಿಂದ ನೆರವು ಪಡೆದು ನಿರ್ಮಿಸಲಾಗಿದೆ. ದಾನಿಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪ ಗೋ ಪಾಲಕರ ಮನೆಯನ್ನ ಉದ್ಘಾಟಿಸಿದರು. ಈ ವೇಳೆ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪರವರ ತಾಯಿ ಗೌರಿದೇವಿ ಹಾಗೂ ಪತ್ನಿ ಸಂತೋಷ್ ಕುಮಾರಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಮ್ಮ ಪಿಂಜರಾಪಾಲ್ ಸೊಸೈಟಿ ಗೋಶಾಲೆಯಲ್ಲಿ ನಮ್ಮ ಗೋಪಾಲಕರಿಗೆ ಅಂದರೆ ನನ್ನ ಇವತ್ತು ಜನ್ಮದಿನ, ನಾನು ಪ್ರತಿ ವರ್ಷ ಅಂದರೆ ಬೇರೆ ಏನಾದ್ರು ಸೇವೆಗಳು ಈ ಗೋವುಗಳಿಗಿರ್ಬೋದು ಮತ್ತು ಕಣ್ಣಿನ ಚಿಕಿತ್ಸೆಗಳಿರ್ಬೋದು ಪ್ರತಿ ವರ್ಷ ಮತ್ತು ನಮ್ಮ ತಂದೆಯವರ ಹೆಸರಲ್ಲೂ ಕೂಡ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಸಮಾಜಮುಖಿಯಾಗಿ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ತುಂಬಾ ಖುಷಿಯಾಗುತ್ತೆ. ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಒಂದು 22 ಕೊಠಡಿ ಅಂದರೆ ಇಲ್ಲಿ ನಮ್ಮ ಪಿಂಜರಾಪಾಲ್ ಸೊಸೈಟಿಲಿ ಒಂದು ಮೀಟಿಂಗ್ ಇಟ್ಕೊಂಡಿದ್ರು. ಗೋಶಾಲೆಗಳಿಗೆ ಒಂದು ಗೋಪಾಲಕರಿಗೆ ಮನೆಗಳಿಲ್ಲ ಅಂತ ಒಂದು ಇದು ಮಾಡ್ಕೊಂಡಿದ್ರು. ಅದಕ್ಕೆ ನನಗೆ ಆ ಒಂದು ಮೀಟಿಂಗಲ್ಲಿ ನಾನು ನೋಡಿದಾಗ ನಾನು ಎಲ್ಲಕ್ಕಿಂತ ಫಸ್ಟು ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ಖಾನ್ ಸಿಂಗ್ ಜಿ ರಾಜ್ಪುರೋಹಿತ್ ಮತ್ತು ಗೌರಿದೇವಿ ಅವರ ಹೆಸರಲ್ಲಿ ಒಂದು ಕಟ್ಟಡ ಆಗಲಿ ಅಂತ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.